ಎಲ್ರಿಗೂ ನಮಸ್ಕಾರ. ಇವತ್ತು ಆರ್ ಟಿ ಐ ವೆಬ್ಸೈಟ್ ಮುಖಾಂತರ ಆರ್ ಟಿ ಐ ಕಾಪೀಸ್ನ ಹೆಂಗೆ ಡೌನ್ಲೋಡ್ ಮಾಡೋದು ಅಂತ ನೋಡೋಣ. ಫಸ್ಟ್ ಆರ್ ಟಿ ಐ ಆನ್ಲೈನ್ ಅನ್ನೋ ಫಸ್ಟ್ ವೆಬ್ಸೈಟ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಬೇಕು. ಸೊ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ ಲೋಡ್ ಆಗೋದಕ್ಕೆ. ಓಕೆ, ಈಗ ಲೋಡ್ ಆಯಿತು. ನೆಕ್ಸ್ಟು ಸಬ್ಮಿಟ್ ರಿಕ್ವೆಸ್ಟ್ ಅನ್ನೋದನ್ನು ಕ್ಲಿಕ್ ಮಾಡಬೇಕು. ಕೆಳಗಡೆ ಹೋಗಿ ಐ ಹ್ಯಾವ್ ರೆಡ್ ಅಂತ ಕ್ಲಿಕ್ ಮಾಡಿಬಿಟ್ಟು ಅದಾದಮೇಲೆ ಸಬ್ಮಿಟ್ ಮಾಡಬೇಕು. ಈಗ ಇಮೇಲ್ ಐ ಡಿ, ಮೊಬೈಲ್ ನಂಬರ್ ಮತ್ತು ಕ್ಯಾಪ್ಚಾ ಎಂಟರ್ ಮಾಡಿ ಸಬ್ಮಿಟ್ ಮಾಡಬೇಕು. ನಿಮಗೆ ಯಾವ ಮೇಲ್ ಐ ಡಿ ಬೇಕೋ ಅದನ್ನು ಎಂಟರ್ ಮಾಡಬೇಕು. ಮೊಬೈಲ್ ನಂಬರ್ ಏನು ಅವಶ್ಯಕತೆ ಇಲ್ಲ. ಓಕೆ, ಇವಾಗ ಒ ಟಿ ಪಿ ಸಬ್ಮಿಟ್ ಮಾಡಿದ್ರೆ ಒ ಟಿ ಪಿ ಕೇಳುತ್ತೆ. ಸೊ ಇವಾಗ ಒ ಟಿ ಪಿ ಎಂಟರ್ ಮಾಡಬೇಕು. ಅದು ನೀವು ಯಾವ ಮೇಲ್ ಐ ಡಿ ಹಾಕಿರ್ತೀರೋ ಅದೇ ಮೇಲ್ ಐ ಡಿಗೆ ಒ ಟಿ ಪಿ ಬಂದಿರುತ್ತೆ. ಅದನ್ನು ಇಲ್ಲಿ ಎಂಟರ್ ಮಾಡಬೇಕು. ಈಗ ಫಾರ್ಮ್ ಓಪನ್ ಆಗುತ್ತೆ. ಇದರಲ್ಲಿ ಎಲ್ಲ ಡೀಟೇಲ್ಸ್ನ ಫಿಲ್ ಮಾಡಬೇಕು. ಫಸ್ಟು ಮಿನಿಸ್ಟ್ರಿ ಡಿಪಾರ್ಟ್ಮೆಂಟು, ಇಲ್ಲಿ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ನ ಸೆಲೆಕ್ಟ್ ಮಾಡ್ಕೋಬೇಕು. ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್. ನೆಕ್ಸ್ಟು ಪಬ್ಲಿಕ್ ಅಥಾರಿಟಿಯಲ್ಲಿ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ ಆಫ್ ಇಂಡಿಯಾ ICAIನ ಸೆಲೆಕ್ಟ್ ಮಾಡ್ಕೋಬೇಕು. ಅದು ಕೆಳಗಡೆ ಇರುತ್ತೆ. ನೆಕ್ಸ್ಟು ಅಲ್ಲಿ ಇಮೇಲ್ ಐ ಡಿ ಎಲ್ಲ ಇರುತ್ತೆ. ಇಮೇಲ್ ಐ ಡಿ ತಿರ್ಗಾ ಹಾಕಬೇಕು. ನೇಮ್ ಮತ್ತು ಜೆಂಡರ್ ಆ್ಯಂಡ್ ಅಡ್ರೆಸ್. ಈ ಪಿನ್ ಕೋಡು, ಕಂಟ್ರಿ, ಸ್ಟೇಟಸ್, ಎಜುಕೇಷ್ನಲ್ ಸ್ಟೇಟಸ್, ಫೋನ್ ನಂಬರ್ ಅದೆಲ್ಲ ಅವಶ್ಯಕತೆ ಇಲ್ಲ. ನಿಮಗೆ ಬೇಕಂದರೆ ನೀವು ಆ್ಯಡ್ ಮಾಡ್ಕೋಬೋದು. ನೆಕ್ಸ್ಟು ಎಸ್ ದ ಅಪ್ಲಿಕೆಂಟ್ ಬಿಲೋ ಪಾವರ್ಟಿ ಲೈನ್. ನೀವು ಬಿಲೋ ಪಾವರ್ಟಿ ಲೈನಲ್ಲಿ ಇದ್ದರೆ ಅಲ್ಲಿ ಎಸ್ ಅಂತ ಹಾಕಬೇಕು. ಇಲ್ಲ ಅಂತ ಅಂದರೆ ನೋ ಅಂತ ಹಾಕಬೇಕು. ಇದು ಅದು ಏನು ಆರ್ ಟಿ ಐ ರಿಕ್ವೆಸ್ಟ್ಗೆ ಅಪ್ಲಿಕೇಶನ್ ಬಾಡಿ. ಇದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಕಾಪಿ ಪೇಸ್ಟ್ ಮಾಡಿದ್ರೆ ಆಯಿತು. ನೆಕ್ಸ್ಟು ಸಪೋರ್ಟಿಂಗ್ ಡಾಕ್ಯುಮೆಂಟ್ ಆಗಿ ನೀವು ಅಡ್ಮಿಟ್ ಕಾರ್ಡ್ನ ಹಾಕಬೇಕಾಗುತ್ತೆ. ಇದು PDF ಫಾರ್ಮಲ್ಲೇ ಇರಬೇಕು. PDF ಫಾರ್ಮ್ ನೇಮ್ should be less than 12 alphanumeric characters only and shouldn't contain any blank spaces. ಅದರ ನೇಮು ಕೂಡ ಬ್ಲ್ಯಾಂಕ್ ಸ್ಪೇಸ್ ಇರಬಾರ್ದು ಆ್ಯಂಡ್ ಬರೀ 12 ಡಿಜಿಟ್ಸಲ್ಲೇ ಇರಬೇಕು. ನೆಕ್ಸ್ಟು ಸೇಮ್ ಅದು ಸೆಕ್ಯೂರಿಟಿ ಕೋಡ್ ಇರುತ್ತಲ್ಲ, ಅದನ್ನು ಎಂಟರ್ ಮಾಡಿ ಸಬ್ಮಿಟ್ ಮಾಡಿದ್ರೆ ಫುಲ್ ಫಾರ್ಮ್ ಸಬ್ಮಿಟ್ ಆಗುತ್ತೆ. ಸಬ್ಮಿಟ್ ಆದಮೇಲಿಂದ ನಿಮಗೆ ಪೇಮೆಂಟ್ ಮಾಡೋ ಆಪ್ಷನ್ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಪೇಮೆಂಟ್ QR ಕೋಡ್ ಇರುತ್ತೆ. ಇದು ನನಗೆ ಓಪನ್ ಆಗ್ತಾ ಇಲ್ಲ. ಸೊ ನೀವು ಟ್ರೈ ಮಾಡಿದ್ರೆ ವೆರಿ ಆಡ್ ಅವರ್ಸಲ್ಲಿ ಟ್ರೈ ಮಾಡಿ, ಅಂದರೆ ರಾತ್ರಿ 12 o'clock 1 o'clock ಹಂಗೆ ಟ್ರೈ ಮಾಡಿ, ನಿಮಗೆ ಖಂಡಿತ ಆಗುತ್ತೆ. ಅಲ್ಲಿ ಪೇಮೆಂಟ್ ಪೇಜ್ ಓಪನ್ ಆದಮೇಲಿಂದ ನಿಮಗೆ ಒಂದು QR ಕೋಡ್ ಬರುತ್ತೆ. ಅದು ನಿಮ್ಗೆ ಸ್ಕ್ಯಾನ್ ಮಾಡಿ ಪೇ ಮಾಡ್ಬೋದು. ಪೇ ಮಾಡಿದಾದ್ಮೇಲಿಂದ ನಿಮಗೆ ಅಕ್ನಾಲೆಜ್ಮೆಂಟ್ ನಂಬರ್ ಎಲ್ಲ ಬರುತ್ತೆ. ಸೊ ಇಟ್ ಇಸ್ ಸಬ್ಮಿಟೆಡ್. ಥ್ಯಾಂಕ್ ಯು.